ಡಿಸಿಎಂ ಡಿಕೆ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಅಣ್ಣ ಮೊದಲು ರಾಜಣ್ಣನ ಟೈಟ್ ಮಾಡಲು ಆಗಿಲ್ಲ. ಡಿಸಿಎಂ ಡಿಕೆ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಡಿಕೆ ಅಣ್ಣ ಅವ್ರಿಗೆ ಮೊದಲು ರಾಜಣ್ಣ ಅವ್ರನ್ನ ಟೈಟ್ ಮಾಡೋಕ್ಕಾಗಿಲ್ಲ, ರಾಜಣ್ಣನ ನಟ್ಟು ಬೋಲ್ಟು ಟೈಟ್ ಮಾಡೋಕೆ ಇವ್ರ ಕೈಲಿ ಆಗಿಲ್ಲ. ಇನ್ನೇನು ಇವ್ರು ಸಿನಿಮಾದವ್ರ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ. ಮತ್ತು ಅವ್ರ ಪಕ್ಷದವ್ರು ಏನೇನು ಯಾರು ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರನ್ನ ನಟ್ಟು ಬೋಲ್ಟು ಫಸ್ಟ್ ಟೈಟ್ ಮಾಡಲಿ. ಸುದೀಪ್ ದರ್ಶನ್ ಎಷ್ಟನ್ನ ಟೈಟ್ ಮಾಡ್ತಾರಂತೆ. ಸಿನಿಮಾ ನಟರು ಡಿಕೆ ಅವರ ಗುಲಾಮರಲ್ಲ. ನಿಮ್ಮ ಆಶೀರ್ವಾದದಿಂದ ಸಿನಿಮಾ ಗೆದ್ದಿಲ್ಲ, ಜನರ ಆಶೀರ್ವಾದದಿಂದ ಗೆದ್ದಿರೋದು. ನಿನ್ನ ಆಶೀರ್ವಾದದಿಂದ ಸಿನಿಮಾ ಸಕ್ಸಸ್ ಆದರೆ ಹೇಳು. ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ನಮ್ಮ ಜಯನಗರದ ಶಾಸಕರು ಅವರೇನೋ ಒಂದು ಕಾಮೆಂಟ್ ಮಾಡಿದ್ರು, ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ವೈಫಲ್ಯ ಅಂತ ಹೇಳಿ. ಅದನ್ನೇ ಇಟ್ಕೊಂಡು ತಗ್ಗಿ ಬಗ್ಗೆ ನಡಿಬೇಕು MLAಗಳು ಅಂತ ಹೇಳಿದರು. ಏನು DK ಶಿವಕುಮಾರ್ ಆಶೀರ್ವಾದದಿಂದ ಗೆದ್ದು ಬಂದವ್ರ MLAಗಳು ತಗ್ಗಿ ಬಗ್ಗೆ ನಡೆಯೋಕ್ಕೆ? ಸಂವಿಧಾನದ ದತ್ತವಾದಂಥ ಅಧಿಕಾರದಲ್ಲಿ ನಾವು ಗೆದ್ದು ಬಂದಿರೋವಂಥದ್ದು. ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಆ ಚಾಳಿಯನ್ನು ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ, ಅವ್ರಿಗೆ ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆತಾ ಇಲ್ಲ. ಇನ್ನು ಸುದೀಪ್ಗೆ, KGFನ ಯಶ್ಗೆ, ದರ್ಶನ್ಗೆ, ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಫಸ್ಟ್ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ವಿರುದ್ಧ ದಂಗೆ ಎದ್ದಿರೋಂಥ ಲೀಡರ್ಗಳನ್ನ ನೀವು ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕಾಗಲ್ಲ. ಆ ಕೋಪನ್ ತಗೊಂಡೋಗಿ ಈ ದರ್ಶನ್ನು, ಸುದೀಪು, ಯಶು ಈ ಥರ ಸಿನಿಮಾ ನಟರ ಮೇಲೆ ಬಿಡ್ತಾ ಇದ್ದೀರಲ್ಲ, ಇದೆಷ್ಟು ನ್ಯಾಯ? ನೀವು ಇವತ್ತು ಶ್ರೀಮತಿ ತಾರಾ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಮ್ಮನ್ನು ಯಾರು ಬಂದು ಕರೆದೇ ಇಲ್ಲ ಅಂತೇಳಿ. ಫಸ್ಟ್ ಇವ್ರನ್ನೆಲ್ಲ ಯಾರು ಕರೆದಿದ್ದಾರೆ ಅಂತ ಫಸ್ಟ್ ಹೇಳಿಕೆ ಕೊಡ್ಬೇಕು. ಇವರೆಲ್ಲ ಯಾರು ಕರೆದಿದ್ದಾರೆ, ಹೋಗಿ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಈ ಧಮ್ಕಿ ಹಾಕುವಂಥ ಪ್ರವೃತ್ತಿ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ನೀವು ಬೇಕಾದರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಹೇಳಿ, ನಿಮ್ಗೆ ಅಧಿಕಾರ ಇದೆ. ಆದರೆ ಇವ್ರು ಯಾರು ನಿಮ್ಮ ಗುಲಾಮರಲ್ಲ. ಇವರು ಈ ಸಿನಿಮಾ ಹೀರೋಗಳಿದಾರಲ್ಲ, ಇವ್ರು ಯಾರು ನಿಮ್ಮ ಗುಲಾಮರಲ್ಲ. ನೀವು ಹೇಳ್ದಾಗೆ ಬರೋಕ್ಕೆ, ನೀವು ಹೇಳ್ದಾಗ ಹೋಗೋಕ್ಕೆ ಅವ್ರ್ಯಾರು ನಿಮ್ಮ ಗುಲಾಮರಲ್ಲ. ಮತ್ತು ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾಗಳು ಏನು ಯಶಸ್ಸನ್ನು ಕಂಡಿಲ್ಲ. ಇವ್ರ ಆಶೀರ್ವಾದ ತಗೊಂಡು ಸಿನಿಮಾ ಯಾವುದಾನ ಮಾಡಿದ್ರೆ ಸಕ್ಸಸ್ಫುಲ್ ಆದರೆ ನನ್ನ ಆಶೀರ್ವಾದದಿಂದ ಅಂತ ಹೇಳು. ನಿನ್ನ ಆಶೀರ್ವಾದದಿಂದ ಯಾವ ಸಿನಿಮಾನೂ ಸಕ್ಸಸ್ಫುಲ್ ಆಗಿಲ್ಲ. ಮತ್ತು ಅವ್ರ ಮೇಲೆ ಯಾಕೆ ಒತ್ತಡ ಹೇಳ್ತೀರ? ಇದು ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಿನಿಮಾ ರಂಗದ ಮೇಲೆ ಅವ್ರಿಗಿರೋ ಅಂಥ ಭಾವನೆಯನ್ನು ತೋರಿಸ್ತದೆ. ಸಿನಿಮಾ ರಂಗದವ್ರ ಬಗ್ಗೆ ಏನು ಭಾವನೆ ಇದೆ ಅನ್ನೋದು ತೋರಿಸ್ತಾ ಇತ್ತು.